ಏಕೆ ಎಷ್ಟು ಅವಸರದಿಂದ ನಡೆದರೆ? ಮಹತ್ವದ ಕೆಲಸವಿದೆ, ಅರ್ಜೆಂಟ್ ಆಗಿ ಹೋಗ್ಬೇಕು. ಬಿಡಿ. ಕಾಡಿನಲ್ಲಿ ನಿರ್ಭೀತಿಯಿಂದ ಹಾರಾಡುವ ಹರುಣಿಯಂತೆ ಹಾದಿಯಲ್ಲಿ ಹಾರಾಡಕೊಂತ ಹೋಗೋದು ಸರಿ ಕಾಣದು ನನಗೆ. ಹಾದಿಯಲ್ಲಿ ಹೋಗ್ತಿರೋ ಒಬ್ಬ ತರುಣಿಯನ್ನ ನಡುವುದರಲ್ಲಿ ನಿಲ್ಲಿಸಿ ಈ ರೀತಿ ಮಾಡೋದು ನನಗೂ ಸರಿ ಕಾಣದು. ತನ್ನದೇ ಆದ ವಸ್ತುವನ್ನು ತನ್ನ ಮನ ಬಂದಲ್ಲಿ ನಿಲ್ಲಿಸಬಹುದು. ಮಿಸ್ಟರ್ ವಿಷಕಂಠ, ನಾಲ್ಗೆ ಎಬ್ಬಿಗೆ ಹಿಡಿದುಕೊಂಡು ಮಾತಾಡಿ. ಆದರೂ ಕೆಟ್ಟಿದೆ. ಅದು ಏಕೆ? ಪ್ರತಿನಿತ್ಯ ಕಣ್ಣೆದುರಿಗೆ ಕುಣಿದಾಡುವ ಕಾಮಿಡಿಯ ಕಂಡು ತಲೆ ಕೆಟ್ಟಿದೆ. ಮಂಜುಳಾ, ನೀರಿಲ್ಲದ ಬಾಳು ನಿರಾಶೆ ನನಗಾಗಿದೆ. ಅಂದಿನಿಂದ ಇಂದಿನವರೆಗೆ ನಿಮ್ಮ ಫ್ಯಾಕ್ಟರಿಯಲ್ಲಿ ಮೆಣೆದನಾಗಿ ದುಡಿತಿರುವೆ ಗೊತ್ತೇ? ಹಗಲಿರುಳು ನನ್ನ ಮನ ಬಯಸುತ್ತಿದೆ. ಹಗಲಿರುಳು ನಿನ್ನ ಸೌಮಿಲನ. ಮಂಜುಳಾ, ಕೆದರೆ ಕೇಡಿಗಡಿಯಾಗಿ ನಿಂತಿಯೋ? ಕಾಡಿಂದ ಸ್ವಲ್ಪ ಜಯ ಇಲ್ಲ ಇರುವಾಗ ನನ್ನನ್ನು ಮರಣ ಬಂದರೆ ಬಿಡಲಾರೆ. ಇದೇ ಜಗತ್ತನ್ನೇ ನನ್ನ ತೋಳತಕ್ಕೆಯಲ್ಲಿ ಮೈಮರೆಸುವ ಶಕ್ತಿ ಅವರಲ್ಲಿ ಅಡಕವಾಗಿದೆ. ನಿನ್ನ ಆಲಿಂಗನಕ್ಕಾಗಿ ಅನುದಿನವೂ ಮರುಗುತ್ತದೆ ನನ್ನ ಮನ. ಕೊನೆಗೊಂದು ದಿನ ನಿನ್ನ ತಂದೆಯನ್ನು ಕೊಂದು ನಿನ್ನ ಅಂದವಾದ ದೇಹದೊಡೆಯ ನಾನಾಗದಿ. ನನ್ನ ಹೆಸರು ಮ್ಯಾನೇಜರ್ ವಿಷ ಅಲ್ಲ. ಯಾಕಮ್ಮ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ? ನಾನು ನನ್ನ ದೇವಸ್ಥಾನಕ್ಕೆ ಹೋಗಿದ್ದೆ ಅಪ್ಪ. ಅಪ್ಪ, ನಿಮ್ ಹತ್ರ ಒಂದು ಮುಖ್ಯವಾದ ವಿಚಾರ ತಿಳಿಸ್ಬೇಕಾಗಿತ್ತು, ಹೇಳ? ಅದೇಂತ ಮಾತಮ್ಮ? ನೀನು ನಿಶ್ಚಿತವಾಗಿ ಮಾತನಾಡಮ್ಮ, ಮಾತನಾಡ. ನೀನ್ ಬಾಪ ಇಲ್ಲ. ಅಪ್ಪ, ಮತ್ತೆ ಮತ್ತೆ ರಾಮಜ್ಜ ಇಲ್ಲ, ರಾಮಜ್ಜ ಅವ್ರ ಮಗ ಜಗದೀಶ್ ಇಲ್ವಾ, PA ಕಲ್ತಿದ್ದಾರೆ. ಕೆಲಸ ಇಲ್ಲದೆ ಊರೂರು ಅಲ್ತಿದ್ದಾರೆ. ಅವ್ರಿಗೆ ನಮ್ಮ ಫ್ಯಾಕ್ಟರಿ ಯಾಕೆ ಕೆಲಸ ಕೊಡಬಾರ್ದು ಅಂತ. ಅಪ್ಪ, ಅವ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ. ಅಷ್ಟೊಂದು ಬಗ್ಗೆ ತಿಳ್ಕೊಂಡ್ಬಿಟ್ಟಿದೀನಿ. ಅಂದ್ರೆ ಮಾತಿನ ಅರ್ಥ ಇಷ್ಟೇ ಅಪ್ಪ, ನಾವಿಬ್ರು ಒಂದೇ ಕಾಲೇಜಿನಲ್ಲಿ ಕಲ್ತವ್ರು. ಅದಕ್ಕಾಗಿ ನನಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಅಂದಿನ ಜಗದೇಶ ಇಂದಿಲ್ಲ. ಈ ಸದ್ಯ ಅವನೊಬ್ಬ ಪ್ರಸಿದ್ಧ ಕಳ್ಳನಲ್ಲದೆ ನಿನ್ನೆ ಮೊನ್ನೆ ಜೈಲಿನಿಂದ ಬಿಡುಗಡೆಯಾಗಿ ಅಂತವನ್ನ ಕೆಲಸಕ್ಕೆ ಇಟ್ಟುಕೊಂಡು ನಮ್ಮ ಫ್ಯಾಕ್ಟರಿಯ ಜವಾಬ್ದಾರಿ ಅವನಿಗೆ ಕೊಡುವುದೇನಮ್ಮ? ಅಪ್ಪ, ಯಾವುದೋ ಒಂದು ಕೆಟ್ಟ ಗಳಿಕೆಯಲ್ಲಿ ಸಿಲುಕಿ ಕಳ್ಳನಾಗಿ ತನ್ನ ತಂದೆ ತಂಗಿಯನ್ನು ಜೋಪಾನ ಮಾಡೋದಕ್ಕೋಸ್ಕರ ಕಳ್ಳನಾಗಿದ್ದ ನಿಜ. ಆದ್ರೆ ಅವನಿಗೆ ಸರಿಯಾದ ಕೆಲಸವನ್ನು ಈ ಸಮಾಜ ಕೊಟ್ಟಿದ್ರೆ ಅವನು ಮಾನವನಾಗಿ ಬದುಕ್ತಾ ಇದ್ದ. ಆದ್ರೆ ಈ ಸಮಾಜ ಅವನನ್ನ ಮಾನವನಾಗದೆ ದಾನವನನ್ನಾಗಿ ಮಾಡಿದೆ. ಆದ್ರೆ ಈಗ ಅವನು ಮಾನವನಾಗಿದ್ದಾನೆ. ದಯವಿಟ್ಟು ಒಂದು ಕೆಲಸ ಕೊಡಿ ಅಪ್ಪ. ಹಾಗಲ್ಲಮ್ಮ, ಸ್ವಲ್ಪ ವಿಚಾರ ಮಾಡಕ್ಕಾದ್ರೂ ಹೋಗು, ಹೊತ್ತಾಗತ್ತೆ. ಊಟ ಮಾಡಿ ಮಲ್ಕೊ ಹೋಗು. ಬೆಳಗ್ಗೆ ವಿಚಾರ ಮಾಡಿ. ಬೆಳಗ್ಗೆ ವಿಚಾರ ಮಾಡಿ ಇನ್ನೇನು ವಿಚಾರ ಮಾಡ್ತೀರಪ್ಪಾಜಿ? ಈ ನಿಮ್ಮ ಮಗ ಹೇಳಿದ ಮೇಲೆ ಮುಗೀತು. ನೀವು ಆ ವಿಷಕಂಠನ ಮಾತು ಕೇಳ್ಬೇಕಂತಿದ್ದೀರಲ್ವೇ? ಅಪ್ಪ, ನಿಮ್ಮ ಮನೆಯಲ್ಲಿ ಸೇರ್ಕೊಂಡ್ರೋ ಕೆಟ್ಟ ಹುಳು ಅವನು ಎಂಥವನು ಎಂಬುದು ನಿಮಗೆ ಗೊತ್ತಿದ್ದು ಮತ್ತೆ ಅವನನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ತೀನಿ ಅಂತಿದ್ದೀರಲ್ಲ. ಅವನ ವಿಚಾರದಲ್ಲಿ ನೀವು ಸ್ವಲ್ಪ ಜಾಗ್ರತೆಯಿಂದಿರೋದು. ಚೆನ್ನಾಗಿ ಗೊತ್ತು ಆ ಜಗದೀಶನ ವಿಷಯ. ಏನಿದು ಮಾತಿನ ಅರ್ಥ? ಅಥವಾ ಮೋಸಕ್ಕೊಳಗಾಗಿ ಮೋಹಿತಳಾಗಿರುವಳೆ? ಜಗದೀಶನ ಬಗ್ಗೆ ಇವಳಿಗೆ ಎಷ್ಟೊಂದು ಆಸಕ್ತಿ ಮಮತೆ ಇರಬಹುದು. ವಿಷಕಂಠನ ಬಗ್ಗೆ ಜಾಗೃತಿ ಎಂದು ಹೇಳಿ ಹೋದಳು. ವಿಷಕಂಠನ ಬಗ್ಗೆ ಮಾಸ್ತರ, ಜಗದೀಶನ ಬಗ್ಗೆ ಕಲಿಕರ. ಹೀಗೆ ನಾನೇಕೆ ತಲೆ ಕೊಡಿಸಿಕೊಳ್ಳುವುದು? ಬೆಳಗ್ಗೆ ವಿಚಾರ ಮಾಡಿದ ಕಳ್ಳ
ಹಾಗೆ ಕಾರ್ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಬರುತ್ತೇನೆ. ನೀನು ಮನೆ ಕಡೆ ಹುಷಾರಿಂದಿರಮ್ಮ. ಇವನು ಯಾವ ಕಳ್ಳಿರ್ಬೇಕು ಅಂತ ಅಂತೀನಿ. ಅಲ್ಲ, ನನ್ನ ಮನೆಗೆ ಇಷ್ಟೊಂದು ಸೆಕ್ಯೂರಿಟಿ ಇದೆ ಅಂದಮೇಲೆ ಅದನ್ನ ತಪ್ಪಿಸಿಕೊಂಡು ಬಂದು ನನ್ನ ಹಾರವನ್ನು ಕದ್ದಿದ್ದಲ್ದೆ ಕನ್ನಡ ಮೇಲೆ ನಾನೇ ಕಳ್ಳ ಅಂತ ಬರೆದು ಹೋಗಿದ್ದಾನಲ್ಲ. ಇವನು ಯಾರೇ ಇರ್ಲಿ, ಆದಷ್ಟು ಬೇಗ ಇವನಿಗೆ ಒದ್ದು ಬುದ್ಧಿ ಕಲಿಸಿಲ್ಲ. ನನ್ನ ಹೆಸರು ಮಂಜುಳನೇ.